ಧರ್ಮಸ್ಥಳ ವಿಚಾರದಲ್ಲೂ ಕೂಡ ರಾಜಕೀಯ ದಂಗಲ್ ಶುರುವಾಗ್ತಾ ಇರುವಂತದ್ದು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಕೆರಳಿದೆ ಇದೀಗ ಕೇಸರಿಯ ಪಡೆ. ಧರ್ಮದ ಉಳಿವಿಗಾಗಿ ಬಿಜೆಪಿಯಿಂದ ಪಾದಯಾತ್ರೆ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಸೊ BY ವಿಜಯೇಂದ್ರ ಅವರು ಮಾತನಾಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಜೊತೆಗೆ ಧರ್ಮಸ್ಥಳ ವಿಚಾರದಲ್ಲಿ ಸಾಕಷ್ಟು ಜನರ ಷಡ್ಯಂತ್ರ ಅಡಗಿದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಬಿಜೆಪಿಯಿಂದ ಪಾದಯಾತ್ರೆ ಹಮ್ಮಿಕೊಂಡಿರುವಂತದ್ದು ಷಡ್ಯಂತ್ರ ಕೇಸ್ NIAಗೆ ವಹಿಸುವಂತೆ ಇದೀಗ ಹೋರಾಟಕ್ಕಿಳಿದಿದೆ ಬಿಜೆಪಿ ಟೀಮ್. ಧರ್ಮಸ್ಥಳ ವಿಚಾರದಲ್ಲೂ ಕೂಡ ರಾಜಕೀಯ ದಂಗಲ್ ಶುರುವಾಗ್ತಾ ಇದೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಇದೀಗ ಕೇಸರಿ ಪಡೆ ಕೆರಳಿರುವಂತದ್ದು. ಧರ್ಮದ ಉಳಿವಿಗಾಗಿ ಬಿಜೆಪಿಯಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಷಡ್ಯಂತ್ರ ಕೇಸ್ NIAಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು ಹೋರಾಟಕ್ಕೆ ಇಳಿದಿದ್ದಾರೆ. ಉಜಿರೆ SDM ಕಾಲೇಜ್ ಮೈದಾನದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು. ಧಾರ್ಮಿಕ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಸಮಾವೇಶವನ್ನು ಕೂಡ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ. ಸೊ ಇಲ್ಲಿ ಸೊ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ರಾಜಕೀಯ ದಂಗಲ್ ಶುರುವೇಳ್ತಾ ಇದೆಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಬಿಕಾಸ್ ಒಂದ್ ಕಡೆ ಕಾಂಗ್ರೆಸ್ನವರು ಸಮಾವೇಶವನ್ನ ನಡೆಸ್ತಾರೆ, ಪಾದಯಾತ್ರೆಯನ್ನ ನಡೆಸ್ತಾರೆ, ಅಪಪ್ರಚಾರ ಮಾಡಿದ್ದಕ್ಕಾಗಿ ಷಡ್ಯಂತ್ರ ಇದೆ ಅಂತ DKಶಿ ಹೇಳಿಕೆಯನ್ನ ಕೊಡ್ತಾರೆ. ಸೊ ಇನ್ನೊಂದ್ ಕಡೆ ಇದೀಗ ಕೇಸರಿ ಪಡೆ ಧರ್ಮಸ್ಥಳದ ವಿಚಾರದಲ್ಲೂ ರಾಜಕೀಯ ಇದೆ ಅಂತ ಹೇಳ್ಬಿಟ್ಟು ಇವರು ಕೂಡ ದಂಗೆ ಹೇಳ್ತಾ ಇರುವಂತದ್ದು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಕೇಸರಿ ಪಡೆ ಇದೀಗ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು. ಧರ್ಮಸ್ಥಳದ ಉಳಿವಿಗಾಗಿ ಬಿಜೆಪಿಯಿಂದ ಹಮ್ಮಿಕೊಂಡಿರುವಂತಹ ಪಾದಯಾತ್ರೆ ಷಡ್ಯಂತ್ರ ಕೇಸ್ ಇದನ್ನ NIAಗೆ ವಹಿಸುವಂತೆ ಹೋರಾಟಕ್ಕಿಳಿದಿದೆ ಇದೀಗ ಕಮಲ ಪಡೆ. ಧಾರ್ಮಿಕ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಉಜಿರೆ SDM ಕಾಲೇಜ್ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ಈ ಹಿಂದೆ ಕೂಡ ಒಂದು ಜಾಥಾವನ್ನ ಹೊರಟರು ಬಿಜೆಪಿ ನಾಯಕರೆಲ್ಲರೂ ಕೂಡ ಸೇರ್ಕೊಂಡು. ಷಡ್ಯಂತ್ರದ ಹೆಸರಲ್ಲಿ ಹಾಳು ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ಹೆಸರನ್ನ ಅಪಪ್ರಚಾರ ಮಾಡ್ತಿದ್ದಾರೆ, ನೇರವಾಗಿ ಆ ಮಾಸ್ಕ್ಮನ್ನ ಅರೆಸ್ಟ್ ಮಾಡಬೇಕು, ವಿಚಾರಣೆ ನಡೆಸಬೇಕು, ಅದರ ಹಿಂದೆ ಷಡ್ಯಂತ್ರ ಇದೆ, ದುಡ್ಡು ಕೊಟ್ಬಿಟ್ಟು ಸುಳ್ಳು ಹೇಳಿಸ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಮಾತುಗಳನ್ನ ಹೇಳ್ತಾ ಅರೆಸ್ಟ್ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಮುಂದಿಟ್ಟು ಈ ಹಿಂದೆ ಜಾಥಾವನ್ನ ಹೊರಟರು ಧರ್ಮಸ್ಥಳ ಚಲೋ ಹೆಸರಲ್ಲಿ ಬಿಜೆಪಿ ಕಡೆಯಿಂದ. ಸೊ ಇದೀಗ ಮತ್ತೆ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ರಾಜಕೀಯ ದಂಗಲ್ ಶುರುವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಪಪ್ರಚಾರಕ್ಕೆ ಕೇಸರಿ ಪಡೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಧಾರ್ಮಿಕ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ, ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ದುಷ್ಟಶಕ್ತಿ ಸಂಹಾರ ಆಗಬೇಕು BY ವಿಜಯೇಂದ್ರ ಅವರು ಹೇಳಿರುವಂತಹ ಹೇಳಿಕೆ. ಕೈ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿ ನಾಯಕರು. ಬುರುಡೆ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಿದೆ ಕಮಲ ಪಡೆ. ದುಷ್ಟ ಶಕ್ತಿ ಸಂಹಾರ ಆಗಬೇಕು BY ವಿಜಯೇಂದ್ರ ಹೇಳಿರುವಂತಹ ಮಾತುಗಳಿದೆಲ್ಲವೂ ಕೂಡ ಧರ್ಮ ಮತ್ತು ಅಧರ್ಮಗಳ ಹೋರಾಟ. ಅಶೋಕ್ ಕೆಲ ಗುಂಪುಗಳಿಗೆ ಧರ್ಮಸ್ಥಳಕ್ಕೆ ಕಳಂಕ ಆಗ್ತಾ ಇದೆ, ಧರ್ಮಸ್ಥಳ ಪ್ರಕರಣದಲ್ಲಿ ಪಿತೂರಿ ಆಗ್ತಾ ಇದೆ ಸುನೀಲ್ ಕುಮಾರ್ ಹೇಳಿರುವಂಥದ್ದು. ಸೊ ಕೈ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಧರ್ಮ ಅಧರ್ಮಗಳ ಹೋರಾಟ ನಡೀತಾ ಇದೆ ಅಂತ ಅಶೋಕ್ ಹೇಳಿದ್ರೆ, ಕೆಲ ಗುಂಪುಗಳಿಂದ ಧರ್ಮಸ್ಥಳಕ್ಕೆ ಕಳಂಕ ಉಂಟಾಗ್ತಾ ಇದೆ, ಧರ್ಮಸ್ಥಳ ಪ್ರಕರಣದಲ್ಲಿ ಪಿತೂರಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುನೀಲ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಸಮಾವೇಶದಲ್ಲಿ ಹೇಳಿರುವಂತಹ ಮಾತುಗಳು. ಪಾದಯಾತ್ರೆಯನ್ನ ಹಮ್ಮಿಕೊಂಡು ಸಮಾವೇಶವನ್ನ ನೆರವೇರಿಸ್ತಾ ಇದ್ದಾರೆ. ಉಜಿರೆಯ SDM ಕಾಲೇಜು ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸೊ ಆ ಒಂದು ಸಂದರ್ಭದಲ್ಲಿ ಕಮಲ ಪಡೆ ಇದೀಗ ಕೆರಳಿ ಕೆಂಡವಾಗಿದೆ. ಷಡ್ಯಂತ್ರದ ವಿರುದ್ಧ ಧರ್ಮಸ್ಥಳದ ಹೆಸರನ್ನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನ ಹಮ್ಮಿಕೊಂಡು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿದೆ, ಎಲ್ಲದರಲ್ಲೂ ಕೂಡ ರಾಜಕೀಯ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಗಳ ಮಧ್ಯೆ ನಡೀತಾ ಇರೋ ಹೋರಾಟ ಕರ್ನಾಟಕದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರಿ. ಈ ಹೋರಾಟ ಯಾವುದೋ ಪೊಲಿಟಿಕಲ್ ಪಾರ್ಟಿ ಹೋರಾಟ ಅಲ್ಲ. ಧರ್ಮದ ಉಳಿವಿಗಾಗಿ ಹಿಂದೂ ಧರ್ಮಕ್ಕೆ ಅಪಖ್ಯಾತಿ ತರಬೇಕು ಅಂತ ಏನು ಹೊರಟಿದ್ದಾರೆ
ಆ ಟೂಲ್ ಕಿಟ್ಗಳು, ಅದಕ್ಕೆ ಬೆಂಬಲವಾಗಿ ನಿಂತಿರುವಂತ ಕಾಂಗ್ರೆಸ್ ಅವರು ಮತ್ತು SIT ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಇದನ್ನ NI ತನಿಖೆ ಕೊಡಬೇಕು, ಈ ಉದ್ದೇಶ ಇಟ್ಕೊಂಡು ಇವತ್ತು ಬೃಹತ್ ಸಮಾವೇಶವನ್ನ ಮಾಡ್ತಿದ್ರಿ. ಇದು ಒಂಥರ ಹಿಂದೂ ಜಾಗೃತಿಯ ಸಮಾವೇಶ. ಇದು ಹಿಂದೂಗಳು ಜಾಗೃತರಾಗಬೇಕು. ಶ್ರೀ ಕ್ಷೇತ್ರದ ಕೋಟ್ಯಾಂತರ ಭಕ್ತರಿಗೂ ಕೂಡ ಇದು ಮನವರಿಕೆ ಆಗಿದೆ. ಮುಸುಕುದಾರಿಯ ಮುಖವಾಡ ಕಳಚಿರ್ತಕ್ಕಂಥದ್ದು ಒಂದು ಭಾಗ ಆದರೆ, ಈ ಮುಸುಕುದಾರಿಯ ಹಿಂದಿರ್ತಕ್ಕಂಥ ದುಷ್ಟಶಕ್ತಿಗಳ ಸಂಹಾರವೂ ಕೂಡ ಆಗಬೇಕು. ಯಾರ್ಯಾರು ಇದರಿಂದ ಇದ್ದಾರೆ ಇದೆಲ್ಲದೂ ಕೂಡ ಬಹಿರಂಗ ಆಗಬೇಕು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಧರ್ಮಸ್ಥಳ ಚಲೋ, ಇವತ್ತು ಪಕ್ಷಾತೀತ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ನೋಡಿ, ಇದೊಂದು ಭಕ್ತಿ ಯಾತ್ರೆ. ಮಂಜುನಾಥ ಸ್ವಾಮಿಯ ಭಕ್ತಿ ಇರ್ತಕ್ಕಂಥ ಸರ್ವರು ಕೂಡ ಇವತ್ತು ಬರ್ತಿದ್ದಾರೆ, ದೇವರ ದರ್ಶನ ಮಾಡ್ತಾರೆ. ಆದ್ರೆ ಒಂದು ವಿಪರ್ಯಾಸದ ಸಂಗತಿ ಇತ್ತು. ಇಲ್ಲಿ ಮಂಜುನಾಥನಿಗೆ ಕಳಂಕ ಹಚ್ಚುವ ಒಂದು ಕಾರ್ಯ ಕೆಲವು ಗುಂಪುಗಳಿಂದ ನಡೆದಿತ್ತು. ಅದಕ್ಕೆ ಸರ್ಕಾರದ ಕುಮ್ಮಕ್ಕು ಇದೆ ಅಂತಕ್ಕಂಥದ್ದು ಈಗ ಜಗಜ್ಜಾಗಿರವಾಗಿರ್ತಕ್ಕಂಥ ವಿಷಯ. ನೋಡಿ, ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ನಾವು ಮಾತ್ರ ಹೇಳಿದ್ದಲ್ಲ, ಸ್ವತಃ ಉಪಮುಖ್ಯಮಂತ್ರಿಗಳೇ ಸ್ವತಃ ಇದರಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದರು. ಕಾಂಗ್ರೆಸ್ಸಿನ ತುಂಬ ಜನ ಶಾಸಕರು ಇದರಲ್ಲೊಂದು ಪಿತೂರಿ ಇದೆ ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ. ಈ ಪಿತೂರಿ ಇನ್ಯಾರೋ ಮಾಡಿದ್ದಲ್ಲ, ಎಡಚರರ ಜೊತೆಗೆ, ನಗರ ನಕ್ಸಲರ ಜೊತೆಗೆ, ನಮ್ಮ ಧಾರ್ಮಿಕ ವಿರೋಧಿಗಳ ಜೊತೆಯಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನು NI ತನಿಖೆ ಕೊಡಬೇಕು, ನಮ್ಮ ಧಾರ್ಮಿಕ ನಂಬಿಕೆ ಶ್ರದ್ಧೆಗಳನ್ನು ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಇವತ್ತಿನ ಈ ಜನಾಂದೋಲನ ನಡೀತಾ ಇದೆ. ರಾಜಕೀಯ ಲೆಕ್ಕಾಚಾರ ಆರಂಭ ಮಾಡಿದ್ಯಾರು? ಈ ತನಿಖೆಯನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಹೇಳನಗಳಾದಾಗ ಸರ್ಕಾರ ಯಾಕೆ ಸುಮ್ಮನೆ ಕೂತ್ಕೊಂಡಿತ್ತು? ಉಜಿರೆಯ SDM ಕಾಲೇಜ್ ಮೈದಾನದಲ್ಲಿ ಬಿಜೆಪಿ ರಣಕಹಳೆಯನ್ನ ಮೊಳಗಿಸದೆ ಸಮಾವೇಶ ಮಾಡೋದ್ರ ಮುಖಾಂತರ ಒಂದಷ್ಟು ಹೇಳಿಕೆಯನ್ನ ಕೊಡುವುದರ ಮುಖಾಂತರ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬುರುಡೆ ಕೇಸ್ನ ಪ್ರೊಡ್ಯೂಸರ್ ಕಾಂಗ್ರೆಸ್ ಎಂದಿದ್ದಾರೆ ಅಶೋಕ್. ಷಡ್ಯಂತ್ರ ಮಾಡೋರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ CT ರವಿ. ಇನ್ನು ದರ್ಗಾದಲ್ಲಿ ಶವ ಇದೆ ಅಂತ ನಾನು ಆರೋಪ ಮಾಡ್ತೇನೆ, ಅಗೈರಿ ನೋಡೋಣ ಅಂತ ಪ್ರಹ್ಲಾದ್ ಜೋಶಿ ಸವಾಲನ್ನ ಹಾಕಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಶವ ಇದೆ ಅಂತ ಹೇಳ್ತೀನಿ ಅಲ್ಲೆಲ್ಲ ಹೋಗಿ ಅಗಿತೀರಾ, SIT ರಚನೆ ಮಾಡ್ತೀರಾ, ಯಾರೋ ಒಬ್ಬ ಅನಾಮಿಕ ಬರ್ತಾನೆ ಹೇಳ್ತಾನೆ. ಸೊ ಅದೆಲ್ಲವಕ್ಕೂ ಕೂಡ ಈ ರೀತಿಯಾಗಿ ರಿಯಾಕ್ಟ್ ಮಾಡಿರುವಂಥದ್ದು ಎಷ್ಟು ಸರಿ? ಧರ್ಮಸ್ಥಳದ ಹೆಸರನ್ನ ಅಪಪ್ರಚಾರ ಮಾಡಿದ್ದು ಷಡ್ಯಂತ್ರ, ಇದರ ಹಿಂದೆ ನಾನಾ ಕೈಗಳಿದೆ. ಸೊ ಎಲ್ರಿಗೂ ಕೂಡ ತಕ್ಕ ಶಿಕ್ಷೆ ಆಗಬೇಕು, SIT ರಚನೆ ಆಗಬೇಕು. ಬುರುಡೆ ಕೇಸ್ನ ಪ್ರೊಡ್ಯೂಸರ್ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಅವರು. ಇನ್ನು ಷಡ್ಯಂತ್ರ ಮಾಡೋರಿಗೆ ಶಿಕ್ಷೆ ಆಗಲೇಬೇಕು ಅಂತ CT ರವಿ ಹೇಳಿದ್ದಾರೆ. ಅವನ ಕೈಗೆ ಬುರುಡೆ ಕೊಟ್ಟಿದ್ದಾರೆ. ಒಂದು ರೀತಿ ಸೀರಿಯಲ್ ತರ ನಾಟಕದ ಸಿನಿಮಾನು ಯಾವನು ಕೈಲೂ ಒಬ್ಬ ಅದ್ಯಾವುದೋ RR ಫಿಲಂ ಬಂದಿತ್ತಲ್ಲ, ಆ KGF ಏನು ಇಲ್ಲ ಈ ಸಿನಿಮಾದ ಮುಂದೆ. ಅಂತ ದೊಡ್ಡ ಸಿನಿಮಾನ ತಯಾರು ಮಾಡಿದ್ದಾರೆ. ಡೈರೆಕ್ಟರ್ ಯಾರೋ ಇರ್ಬೋದು, ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ. ಪ್ರೊಡ್ಯೂಸರ್ ಕಾಂಗ್ರೆಸ್ ಅವರೇ. ನೀವೇ ಮಾಡಿರೋದು. ನಾವಿಲ್ಲಿಗೆ ಬಂದಿದ್ದು ಸತ್ಯದ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ತೋರಿಸೋದಕ್ಕೆ, ಧರ್ಮದ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ನಿಂತ್ಕೊಳ್ಳೋದಕ್ಕೆ, ಷಡ್ಯಂತ್ರ ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸೋದಕ್ಕೆ. ಕೆಲವರು ಹೇಳಿದ್ರು ಬಿಜೆಪಿಯವರು ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿ. ಅವ್ರಿಗೆ ನಾನು ಹೇಳಕ್ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಯಕ ರಾಜಕಾರಣಕ್ಕೆ ಬಂದಿರೋದೇನೆ ಹಿಂದುತ್ವದ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ. ಇನ್ನೊಂದು ಧರ್ಮದ ಜಾಗದಲ್ಲಿ, ಇನ್ನೊಂದು ಸಮಾಜದವರ ಜಾಗದಲ್ಲಿ, ಅವರ ಶ್ರದ್ಧಾ ಭೂಮಿಯಲ್ಲಿ ನಾನು ಯಾರನ್ನೊಬ್ಬನ ಹೋಗುದೇನೆ ಅಂತ. ದರ್ಗಾದಾಗಂತೂ ಎಲ್ಲ ಹೋಗದೇ ಇರ್ತಾರ. ನಾನು ಇನ್ನೊಂದು ಹೋಗುದೀನಿ ಅಂತೀನ. ಹೋಗಿ ಆಗಿರಿ ನೋಡೋಣ. ನಿಮ್ ತಾಕತ್ತಿದ್ರೆ ಹಿಂದೂಗಳಂದ್ರೆ ಕೆಲವರಿಲ್ಲ, ಅಗದ್ರಪ್ಪ ಹೋಗ್ಲಿ. ಒಂದೊಂದು ತೆಗೆದ್ರು, 2 ಆತು, 3 ಆತು, 17 ಆದ್ರಿ. 17 ಆದ್ರೂ ಬಿಡ್ಲಿಕ್ಕೆ ತಯಾರಿತಿದಲ್ಲ. ಬೇರೆ ಬೇರೆ ಹೂವಾಪೋಗಳ ಹೆಸಿನ ಬುರುಡೆ ಕೇಸ್ನ ಪ್ರೊಡ್ಯೂಸರ್ ಕಾಂಗ್ರೆಸ್ನವರು ಅಂತ ಹೇಳಿದ್ದಾರೆ. ಅಶೋಕ್ ಅವರ ಮಾತನ್ನ ಕೇಳಿಸ್ಕೊಳ್ತಾ ಹೋದ್ವಿ. ಸೊ ಇದರಿಂದ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ,
ಅವರು ಕಾಂಗ್ರೆಸ್ನವರೇ ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಷಡ್ಯಂತ್ರ ಯಾರೆಲ್ಲ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಬಿಟ್ಟು CT ರವಿ ಅವರು ಮಾತನಾಡ್ತಾ ಹೋದ್ರು. ಅದರ ಬೆನ್ನಲ್ಲೇ ಅಗೇರಿ ನೋಡೋಣ ಅಂತ, ಅಂದ್ರೆ ನಾನು ದರ್ಗಾದಲ್ಲಿ ಶವ ಇದೆ ಅಂತ ನಾನು ಕೂಡ ಆರೋಪ ಮಾಡ್ತೀನಿ, ನೋಡೋಣ ದರ್ಗಾವನ್ನ ಹೋಗಿ ಅಗೇರಿ ನೋಡೋಣ ಅಂತ ಹೇಳ್ಬಿಟ್ಟು ಪ್ರಹ್ಲಾದ್ ಜೋಶಿ ಅವರು ಸವಾಲನ್ನ ಹಾಕ್ತಾ ಇದ್ದಾರೆ. ಬೃಹತ್ ಸಮಾವೇಶದಲ್ಲಿ ಈ 3 ಜನ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಕಿಡಿಕಾರ್ತಾ ಇರುವಂಥದ್ದು. SIT ಟೀಮ್ ಏನು ರಚನೆ ಆಯಿತು, ಅನಾಮಿಕಾ ಹೇಳಿದಂತಹ ಆರೋಪಗಳೇನೆಲ್ಲ ಆಯಿತು, ದೂರುಗಳೇನೆಲ್ಲ ಆಯಿತು, ಸೊ ಅವನಂತೆ ನಡ್ಕೊಂಡು ಹೋದ್ರಿ, ಅವನು ಎಲ್ಲೆಲ್ಲಿ ಸ್ಪಾಟ್ಗಳನ್ನ ತೋರಿಸಿದ್ರ, ಎಲ್ಲ ಕಡೆ ಕೂಡ ಹೋಗಿ ಅಲ್ಲಿ ಶೋಧ ಕಾರ್ಯವನ್ನ ನಡೆಸಿದ್ರಿ, ಸೊ ಏನು ಸಿಕ್ತು? ಏನೂ ಕೂಡ ಸಿಕ್ಕಿಲ್ಲ. ಸೊ ಹಾಗಿದ್ರೆ ನಾನು ಕೂಡ ಬಂದು ಆರೋಪ ಮಾಡ್ತೀನಿ, ನಾನು ಶವಗಳನ್ನ ದರ್ಗಾದಲ್ಲಿ ಶವ ಇದೆ ಅಂತ ಹೇಳ್ತೀನಿ, ಹೋಗಿ ಅಗಿಯೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಸವಾಲನ್ನ ಹಾಕ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ. ಇನ್ನೊಂದು ಕಡೆ CT ರವಿ ಅವರು ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಇವರೆಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಆರ್ ಅಶೋಕ್ ಅವರು ಇದರ ಮೇನ್ ಪ್ರೊಡ್ಯೂಸರ್ ಕಾಂಗ್ರೆಸ್ನವರೇ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಮಾವೇಶದಲ್ಲಿ ಓವರ್ ಆಗಿ ಕಮಲ ಪಡೆ ಕೆಂಡಾಕಾರ್ತಾ ಇದೆ, ಕಿಡಿಕಾರ್ತಾ ಇದೆ. ಧರ್ಮಸ್ಥಳದ ಹೆಸರಿನ ಅಪಪ್ರಚಾರ ಯಾರೆಲ್ಲ ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಬಿಟ್ಟು